ಮತ್ತೆ ಸುದ್ದಿಯಾದ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಭೂ ವಿಜ್ಞಾನ ಇಲಾಖೆಯ ಕಾರ್ಯದರ್ಶಿ ಹುದ್ದೆಯಲ್ಲಿರುವಂತಹ ಸಿಂಧೂರಿ ರೋಹಿಣಿ ಸಿಂಧೂರಿ ಡಿಸೆಂಬರ್ 25ರಂದು ಬಳ್ಳಾರಿಗೆ ಭೇಟಿ, ಡಿಸೆಂಬರ್ 28ರವರೆಗೆ ಬಳ್ಳಾರಿಯಲ್ಲಿ ವಾಸ್ತವ್ಯ ಹೂಡಿದ್ರು. ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಆದರೆ ಸಿಂಧೂರಿ ಬಳಿ ಮನವಿ ಕೊಡೋದಕ್ಕೆ ಬಂದ ರೈತರನ್ನ ಭೇಟಿಯಾಗಿಲ್ಲ. ಸರ್ಕಾರಿ ಅತಿಥಿ ಗೃಹದಲ್ಲಿ ವಾಸ್ತವ್ಯ ಹೂಡಿಲ್ಲ. ಇದು ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ಈ ಹಿಂದೆ ಸಾಕಷ್ಟು ವಿವಾದಕ್ಕೂ ಗುರಿಯಾದಂಥ ಎರಡು ವ್ಯಕ್ತಿತ್ವಗಳು. ಈಗ ರೋಹಿಣಿ ಸಿಂಧೂರಿ ಮತ್ತೆ ಚರ್ಚೆಯಲ್ಲಿದ್ದಾರೆ. ಅದೇನೆಂದರೆ ಐಎಎಸ್ ಅಧಿಕಾರಿಯಾಗಿರ್ತಕ್ಕಂತಹ ರೋಹಿಣಿ ಸಿಂಧೂರಿ, ಭೂವಿಜ್ಞಾನ ಇಲಾಖೆಯ ಕಾರ್ಯದರ್ಶಿ ಹುದ್ದೆಯಲ್ಲಿರುವಂಥ ಸಿಂಧೂರಿ ರೋಹಿಣಿ ಸಿಂಧೂರಿ ಡಿಸೆಂಬರ್ 25ರಂದು ಬಳ್ಳಾರಿಗೆ ಭೇಟಿ ಕೊಟ್ಟಿದ್ರು. ಡಿಸೆಂಬರ್ 28ರವರೆಗೆ ಬಳ್ಳಾರಿಯಲ್ಲಿ ವಾಸ್ತವ್ಯ ಹೂಡಿದ್ರು. ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಆದರೆ ಸಿಂಧೂರಿ ಬಳಿ ಮನವಿ ಕೊಡೋದಕ್ಕೆ ಬಂದ ರೈತರನ್ನ ಭೇಟಿಯಾಗಿಲ್ಲ. ಸರ್ಕಾರಿ ಅತಿಥಿ ಗೃಹದಲ್ಲಿ ವಾಸ್ತವ್ಯ ಹೂಡಿಲ್ಲ. ಇದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಅಲ್ಲಿ ಮನವಿ ಕೊಡೋದಕ್ಕೆ ಬಂದಂತಹ ರೈತರನ್ನ, ಅಹವಾಲು ಹೇಳಿಕೊಳ್ಳೋದಕ್ಕೆ ಬಂದಿದ್ದಂತಹ ರೈತರನ್ನ ಪರಿಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂತಹದ್ದು ಈಗ ಚರ್ಚೆಗೆ ಕಾರಣವಾಗಿದೆ. ಬಳ್ಳಾರಿಗೆ ಹೋದರು ಭೂ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅಥವಾ ಅದರ ಭಾಗವಾಗಿ ಏನೋ ಒಂದು ಸಭೆಯನ್ನು ಮಾಡೋದಕ್ಕೆ. ಅಲ್ಲಿ ಹೋದ ಮೇಲೆ ವಿಜ್ಞಾನಿಗಳನ್ನು, ಅಲ್ಲಿನ ರೈತರುಗಳನ್ನು ಭೇಟಿ ಮಾಡಬೇಕಿತ್ತಲ್ಲ, ಅವರ ಅಹವಾಲುಗಳನ್ನು ಸ್ವೀಕರಿಸಬೇಕಿತ್ತಲ್ಲ, ಕಷ್ಟ ಸುಖದಲ್ಲಿ ಪಾಲ್ಗೊಳ್ಳಬೇಕಿತ್ತಲ್ಲ. ಇವೆಲ್ಲ ಕೂಡ ಈಗ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ರೋಹಿಣಿ ಸಿಂಧೂರಿ ಹಿಂದೆ ಡಿ ರೂಪಾ ಅವರ ಜೊತೆ ಒಂದಷ್ಟು ಶೀತಲ ಸಮರಗಳೆಲ್ಲ ಶುರುವಾಗಿತ್ತು. ಆಗಿಂದಾಗ ಚರ್ಚೆಯಲ್ಲೂ ಕೂಡ ಇರುತ್ತೆ. ಒಂದಷ್ಟು ಫೋಟೋ ವೈರಲ್ ಆದ ವಿಚಾರದ ಬಗ್ಗೆ ಏನು ಅಡ್ಮಿನಿಸ್ಟ್ರೇಷನ್ ಲೆವೆಲ್ನಲ್ಲಿ ಆಡಳಿತಾತ್ಮಕವಾಗಿಯೂ ಕೂಡ ಚರ್ಚೆಯಲ್ಲಿರ್ತಾರೆ. ಈಗ ಮತ್ತೆ ಸುದ್ದಿ ಆಗಿದ್ದಾರೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ, ಭೂ ವಿಜ್ಞಾನ ಇಲಾಖೆಯ ಕಾರ್ಯದರ್ಶಿ ಹುದ್ದೆಯಲ್ಲಿರುವಂಥ ಸಿಂಧೂರಿ. ರೋಹಿಣಿ ಡಿಸೆಂಬರ್ 25ರಂದು ಬಳ್ಳಾರಿಗೆ ಭೇಟಿ ಕೊಟ್ಟಿದ್ರು. ಆದರೆ ಡಿಸೆಂಬರ್ 28ರವರೆಗೆ ಬಳ್ಳಾರಿಯಲ್ಲೇ ವಾಸ್ತವ್ಯ ಇದ್ದರು. ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಆದರೆ ಸಿಂಧೂರಿ ಬಳಿ ಮನವಿ ಕೊಡೋದಕ್ಕೆ ಬಂದಿದ್ದ ರೈತರನ್ನ ಭೇಟಿಯಾಗಿರಲಿಲ್ಲ. ಸರ್ಕಾರಿ ಅತಿಥಿ ಗೃಹದಲ್ಲಿ ವಾಸ್ತವ್ಯ ಹೂಡಿಲ್ಲ. ಇದು ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.